ಟೀಮ್ ಮೆಂಬರ್ಸ್, ಸೊ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಹೆಂಗೆ ಮಾಡಬೇಕು ಇದನ್ನು. ಸೊ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಆಪ್ಷನ್ಸು ಡಿಜಿಟಲ್ ಕಂಟೆಂಟ್ ರೈಟರ್ ಮತ್ತು ಡಿಜಿಟಲ್ ಇನ್ಫ್ಲುಯೆನ್ಸರ್. ಹೆಂಗೆ ಮಾಡಬೇಕಂತ ಕ್ಲಿಯರಾಗಿ ಹೇಳ್ಕೊಡ್ತೀನಿ ನೋಡಿ. sboportal.org.in ಹೋಗಿ ಲಾಗಿನ್ ಮಾಡಿ, ನಿಮ್ಮ ನೇಮ್ ಆ್ಯಂಡ್ ಸ್ಟಾಫ್ ಐ ಡಿ. ಸೊ ಸ್ಕ್ರಾಲ್ ಮಾಡ್ಕೊಂಡು ಡೌನ್ ಬನ್ನಿ. ಇಲ್ಲಿ ಡಿಜಿಟಲ್ ಟಾಸ್ಕ್ ಅಪ್ಲಿಕೇಶನ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನೇಮ್, ನಿಮ್ಮ ಸ್ಟಾಫ್ ಐ ಡಿ, ನಿಮ್ಮ ಯಾವ ಆಪ್ಷನ್ ಚೂಸ್ ಮಾಡಬೇಕಂತ ಕಾಣುತ್ತೆ. ಸೊ ಫಸ್ಟ್ ನಿಮ್ಮದು ನೇಮ್ ಆ್ಯಂಡ್ ಸ್ಟಾಫ್ ಐ ಡಿ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ. SBOVDP55373110 ಕರೆಕ್ಟ್ ಇದೆ ನನ್ನ ನೇಮ್. ಇವಾಗ ಆಪ್ಷನ್ ಚೂಸ್ ಮಾಡ್ಕೋಬೇಕು. ಸೊ ನೀವು ಡಿಜಿಟಲ್ ಕಂಟೆಂಟ್ ರೈಟರ್ ಆಗಿ ಮಾಡಬೇಕಂತನೂ ಮಾಡ್ಬೋದು, ಡಿಜಿಟಲ್ ಇನ್ಫ್ಲುಯೆನ್ಸರ್. ಇಲ್ಲಿ ಡಿಜಿಟಲ್ ಕಂಟೆಂಟ್ ರೈಟರ್ ಅಂತಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ PC ಇರಲೇಬೇಕು, ಆವಾಗ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಇಲ್ಲ ನಾನು ಡಿಜಿಟಲ್ ಇನ್ಫ್ಲುಯೆನ್ಸರ್ ಮೊಬೈಲ್ ಇದೆ, ಮೊಬೈಲಲ್ಲಿ ಮಾಡ್ತೀನಿ ಅಂತಂದ್ರೂ ಓಕೆ, ಮೊಬೈಲಲ್ಲೇ ಮಾಡ್ಬೋದು ಡಿಜಿಟಲ್ ಇನ್ಫ್ಲುಯೆನ್ಸರ್ನ. ಸೊ ನಾನು ಡಿಜಿಟಲ್ ಇನ್ಫ್ಲುಯೆನ್ಸರ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಇಲ್ಲಾಗಿದೆ ನೋಡಿ, ಡಿಜಿಟಲ್ ಇನ್ಫ್ಲುಯೆನ್ಸರ್. ಸೊ ಇವಾಗ ನಾನು ಫೇಸ್ಬುಕ್, ಎಂಟರ್ ಯುವರ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ URL. ಸೊ ಈ URL ಎಲ್ಲಿ ಬರುತ್ತೆ? ನಾನು ಯೂಟ್ಯೂಬ್, ನನ್ನ ಯೂಟ್ಯೂಬ್ ಚಾನೆಲ್ ಇದೆ. ಸೊ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತಾಯಿದ್ದೀನಿ. ಮೆಂಬರ್ಸ್, ನನ್ನ ಚಾನೆಲ್ ಓಪನ್ ಆಗಿದೆ. ನನ್ನ ವ್ಯೂ ಚಾನೆಲ್ಗೆ ಹೋಗ್ತೀನಿ ನೋಡಿ. ಸೊ ವ್ಯೂ ಚಾನೆಲ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಸೈಡಲ್ಲಿ ಇಲ್ಲೊಂದು ಆಪ್ಷನ್ ಇದೆ, ಇದು ಎಡಿಟ್ ಆಪ್ಷನ್ನು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಚಾನೆಲ್ದು URL ಬಂತು. ಇದನ್ನು ಕಾಪಿ ಮಾಡ್ಕೊಳ್ಳಿ. ನಾನು ಕಾಪಿ ಮಾಡಿಕೊಂಡೆ. ಮತ್ತು ನಾನು ಫಸ್ಟ್ ಪೇಜ್ಗೆ ಹೋಗ್ತಾಯಿದ್ದೀನಿ. ಸೊ ಎಂಟರ್ ಯುವರ್, ನನ್ನ ಯೂಟ್ಯೂಬ್ ಚಾನೆಲ್ ಇದೆ. ಸೊ ಯೂಟ್ಯೂಬ್ನ ನಾನು ಪೇಸ್ಟ್ ಮಾಡಿದ್ದೀನಿ ಟೀಮ್ ಮೆಂಬರ್ಸ್. ಆ್ಯಂಡ್ ನೆಕ್ಸ್ಟ್ ಒನ್, ಎಂಟರ್ ಯುವರ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ನೇಮ್ ಕೇಳಿದ್ದಾರೆ. ಸೊ ನನ್ನ ನೇಮು, ನಾನು ಯೂಟ್ಯೂಬ್ ಚಾನೆಲ್ ಕೊಟ್ಟಿದ್ದೀನಿ, ನನ್ನ ನೇಮು. ಸೊ ಯೂಟ್ಯೂಬ್ ನೇಮ್ ಇಲ್ಲಿದೆ ನೋಡಿ. ಸೊ ನೆವರ್ ಎಂಡ್ ತಮಿಳ್ ಆ್ಯಂಡ್ ಕನ್ನಡ ಇದೆ ನಂದು. ಅದನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡಿದ್ದಾದಮೇಲೆ ಪೇಜ್ ಬಂದು ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಪೇಸ್ಟ್ ಮಾಡಿಬಿಟ್ಟೆ. ಸೊ ಎಂಟರ್ ವಿಡಿಯೋ ಕಂಟೆಂಟ್ ಕ್ಯಾಟಗರೀಸ್. ನೀವು ಯಾವ ಕ್ಯಾಟಗಿರಿಯಲ್ಲಿ ವಿಡಿಯೋ ಹಾಕ್ತೀರಾ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು ನಿಮ್ಮ ಬಸ್. ಸೊ ಇಲ್ಲಿ ನಾನಿಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ ನೋಡಿ. ಎಂಟರ್ ವಿಡಿಯೋ ಕಂಟೆಂಟ್ ಕ್ಯಾಟಗಿರಿ. ನಾನು ಯಾವ ವಿಡಿಯೋ ಕಂಟೆಂಟಲ್ಲಿ ಮಾಡ್ತೀನಿ ಅಂದರೆ ಲರ್ನಿಂಗ್ ಅಂತ ಹಾಕ್ತೀನಿ. LEAR, ಲರ್ನಿಂಗ್ಸ್ ಅಂದರೆ ತಿಳ್ಕೊಳ್ಳೋದು. ಅದು ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಚಾನೆಲ್ ಅಕೌಂಟು ಕ್ರಿಯೇಟೆಡ್ ಡೇಟು, ಈ ಕ್ರಿಯೇಟೆಡ್ ಡೇಟ್ನ ಟೀಮ್ ಮೆಂಬರ್ಸ್, ಆ ಚಾನೆಲ್ ಇಲ್ಲಿ ಅಕೌಂಟ್ ಕ್ರಿಯೇಟೆಡ್ ಡೇಟು ಅದನ್ನು ಕ್ಲೀನಾಗಿ ಚೆಕ್ ಮಾಡಿ. ಸೊ ನೋಡಿ, ನನ್ನ ಅಕೌಂಟ್ ಡೇಟ್ ಜಾಯಿಂಡ್ ಸೆಪ್ಟೆಂಬರ್ 18, 2021. ಅದನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ ಇಲ್ಲಿ. ಸೆಪ್ಟೆಂಬರ್ 18, 2021 ಸೆಟ್ ಮಾಡಿದ್ದೀನಿ ಟೀಮ್ ಮೆಂಬರ್ಸ್. ಸೆಪ್ಟೆಂಬರ್ 18, 2021 ಇದನ್ನು ಕ್ಲಿಯರಾಗಿ ಸೆಟ್ ಅಂತ ಕೊಡಿ. ಸೆಟ್ ಆಗಿದೆ. ಡಿವೈಸ್, ವಿಡಿಯೋ ಪೋಸ್ಟಿಂಗ್ ಡಿವೈಸ್, ಯಾವ ಡಿವೈಸಲ್ಲಿ ನೀವು ವಿಡಿಯೋ ಪೋಸ್ಟ್ ಮಾಡ್ತೀರಾ. ಸೊ ನಾನು ಮೊಬೈಲ್ ಅಂತ ಹಾಕ್ತೀನಿ, ಮೊಬೈಲ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಹೌ ಮೆನಿ ವೀಡಿಯೋಸ್ ಪಾಸಿಬಲ್ ಪರ್ ವೀಕ್? ನಾನು ಪರ್ ವೀಕ್ 6 ವೀಡಿಯೋಸ್ ಪಾಸಿಬಲ್. ಪರ್ ಡೇ 1 ಅಂತಂದ್ರು, ವೀಕ್ಗೆ 6 ವೀಡಿಯೋಸು. ಸೊ ಕ್ಲಿಯರಾಗಿ ನಾನು ಮೆನ್ಷನ್ ಮಾಡಿದ್ದೀನಿ ಮೆಂಬರ್ಸ್. ಇದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ. ನಾನು ಯೂಟ್ಯೂಬ್ ಚಾನೆಲ್ ಇದು ಇಟ್ಕೊಂಡಿದ್ದೀನಿ. ಸೊ ಅದರಿಂದ ನಾನು ಯೂಟ್ಯೂಬ್ ಚಾನೆಲ್ದು ನಾನು ಮಾಡಿದ್ದೀನಿ. ಸೊ ಅವ್ರವ್ರ ಪೇಜ್ಗೆ ಹೋಗಿ ಕ್ಲಿಯರಾಗಿ ನೋಡಿದ್ದಾದಮೇಲೆ
ಸೆಲೆಕ್ಟ್ ಮಾಡಿ ಒಂದೊಂದು ಆಪ್ಷನು ಕ್ಲಿಯರಾಗಿ ಚೆಕ್ ಮಾಡಿ. ಫಸ್ಟು ನಿಮ್ಮ ನೇಮ್, ಪ್ರೊಫೈಲ್ ID ಕರೆಕ್ಟಾಗಿದೆಯಾ ಅಂತ. SBOVDP 553731 ಕರೆಕ್ಟ್ ಇದೆ. ಈ ಆಪ್ಷನ್ ಚೂಸ್ ಕರೆಕ್ಟಾಗಿ ಮಾಡಿದ್ರಾ, ಡಿಜಿಟಲ್ ಇನ್ಫ್ಲೂಯೆನ್ಸರ್ ನಾನು ಚೂಸ್ ಮಾಡಿದ್ದೀನಿ. ಸೊ ಬಿಕಾಸ್ ನಾನು ಯೂಟ್ಯೂಬ್ ಚಾನೆಲ್ ಇದೆ, ಅದಕ್ಕೋಸ್ಕರ ಡಿಜಿಟಲ್ ಇನ್ಫ್ಲೂಯೆನ್ಸರ್ನ ಚೂಸ್ ಮಾಡಿದ್ದೀನಿ. ಯೂಟ್ಯೂಬ್ ಪೇಜ್ URL ಪೇಜ್ನ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿ ಪೇಸ್ಟ್ ಮಾಡಿದೆ. ಆ್ಯಂಡ್ ನನ್ನ ನೆವರ್ ಆ್ಯಂಡ್ ತಮಿಳ್ ಆ್ಯಂಡ್ ಕನ್ನಡ ಅದನ್ನು ಕ್ಲಿಯರಾಗಿ ಪೇಸ್ಟ್ ಮಾಡಿ ನನ್ನ ಪೇಜ್ ನೇಮು. ಆ್ಯಂಡ್ ದ ಲಾಸ್ಟ್ ಎಂಟರ್ ವೀಡಿಯೋ ಕಂಟೆಂಟ್ ಕ್ಯಾಟಗರಿ, ನಿಮ್ಗೆ ಯಾವ ಕಂಟೆಂಟಲ್ಲಿ ಹಾಕ್ತೀರಾ ನೀವು ವೀಡಿಯೋ. ನಾನು ಲರ್ನಿಂಗ್ಸ್ ಅಂತ ಹಾಕಿದ್ದೀನಿ. ಸೊ ಲರ್ನಿಂಗ್ಸ್ ತಿಳ್ಕೊಳ್ಳೋದು ತುಂಬ ಇದೆ, ಸೊ ಅದಂತ ನಾನು ಲರ್ನಿಂಗ್ ಅಂತ ಹಾಕಿದ್ದೀನಿ. ಆ್ಯಂಡ್ ಚಾನೆಲ್ ಅಕೌಂಟ್ ಯಾವಾಗ ಕ್ರಿಯೇಟ್ ಆಗಿದೆ, ಅದು ವೀಡಿಯೋ ಯಾವ ಡಿವೈಸಲ್ಲಿ ಪೋಸ್ಟ್ ಮಾಡ್ತೀರಾ. ನಾನು ಮೊಬೈಲಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಹೌ ಮೆನಿ ವೀಡಿಯೋಸ್ ಹಾಕ್ಬೋದು ನೀವು ಪರ್ ವೀಕ್ ನಾನು 6 ವೀಡಿಯೋಸ್, ಡೈಲಿ ಒಂದು ವೀಡಿಯೋ ಹಾಕಿದ್ರು ಪರ್ ವೀಕ್ 6 ವೀಡಿಯೋಸ್ ಅಂತ ಹಾಕಿದ್ದೀನಿ ಟೀಮ್ ಮೆಂಬರ್ಸ್. ಆ್ಯಂಡ್ ಸಬ್ಮಿಟ್ ಕೊಡಬೇಕು. ಸೊ ಕ್ಲಿಯರ್ ಸಬ್ಮಿಟ್ ಕೊಡಿ. ಎಲ್ಲ ಕ್ಲಿಯರಾಗಿ ಚೆಕ್ ಮಾಡ್ಕೊಂಡಾದಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ನ ಕೊಡಿ. ಸೊ ಯಾರು ಅರ್ಜೆಂಟ್ ಪಡಕ್ಕೆ ಹೋಗಬೇಡಿ, ನಿಧಾನಕ್ಕೆ ಯೋಚನೆ ಮಾಡಿ ಟೈಪ್ ಮಾಡಿ ಟೀಮ್ ಮೆಂಬರ್ಸ್. ಥ್ಯಾಂಕ್ ಯು.